ಹಲೋ ಗೈಸ್, ಫುಲ್ ಓ ಎಲ್ ಎಲ್ನ 9ನೇ ಪಾರ್ಟ್. ಈ ಥರ ಶೇಪ್ ಇದೆ. ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಕಲಿಯೋಣ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಿಮಗೆ ಸೂನ್ ಆಲ್ಗಾರಿದಮ್ ಗೊತ್ತು. ಈ ಥರ ಕೇಸ್ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅಂತ ಫಸ್ಟ್ ಪಾರ್ಟಲ್ಲೇ ಹೇಳ್ಕೊಟ್ಟಿದೆ. ಇದೇ ಸೂನ್ ಆಲ್ಗಾರಿದಮ್. ಆರ್ ಯು ಆರ್ ಪ್ರೈಮ್ ಯು, ಇದನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡಿ. ಆರ್ ಯು ಟು ಪ್ರೈಮ್ ಆರ್ ಪ್ರೈಮ್, ಇದು ಸೂನ್ ಆಲ್ಗಾರಿದಮ್. ಇನ್ನೊಂದು ಆ್ಯಂಟಿ ಸೂನ್ ಆಲ್ಗಾರಿದಮ್ ಅಂತ ಬರುತ್ತೆ. ಈ ಥರ ಕೇಸ್ ಬಂದಾಗ ಹೇಗೆ ಸಾಲ್ವ್ ಮಾಡೋದು ಅಂತ ಇದನ್ನು ಫಸ್ಟ್ ಪಾರ್ಟಲ್ಲಿ ಹೇಳ್ಕೊಟ್ಟಿದೆ. ಇಲ್ಲಿಂದ ಆಲ್ಗಾರಿದಮ್ ಅಪ್ಲೈ ಮಾಡೋಣ. ಈ ಪೇರನ್ನು ಇಲ್ಲಿ ಆಚೆ ತೆಗಿತೀನಿ. ಆರ್ ಪ್ರೈಮ್ ಯು ಪ್ರೈಮ್ ಆರ್, ಒಂದ್ಸಲ ಯು ಮಾಡಿ ಪೇರನ್ನು ಈ ಕಡೆ ತೊಗೊಂಡು ಬರ್ತೀನಿ. ಸಾರಿ, ಯು ಪ್ರೈಮ್. ಇವಾಗ ಈ ಪೇರನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಆರ್ ಪ್ರೈಮ್ ಯು ಟು ಆರ್. ಇದೆರಡು ಆಲ್ಗಾರಿದಮ್ ಗೊತ್ತಾದರೆ ಇವತ್ತಿನ ಆರ್ ಕೇಸನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಈಗ ಈ ಥರ ಶೇಪ್ ಇದೆ. ಸೈಡಲ್ಲಿ ನೋಡಿದಾಗ ಇಲ್ಲೊಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ. ಇದರಲ್ಲೂ ಅಷ್ಟೇ ಈ ಥರ ಶೇಪ್ ಇದೆ. ಇಲ್ಲೊಂದು ಬ್ಲಾಕ್ ಇದೆ, ಇಲ್ಲೊಂದು ಬ್ಲಾಕ್ ಇದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಸೈಡಲ್ಲಿ ಇದೆಯಲ್ಲ, ಈ ಮಿಡಲಲ್ಲಿರೋದು ಅಲ್ಲ, ಈ ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಇವಾಗ ಲೆಫ್ಟ್ ಸೈಡಲ್ಲೇ ಇದೆ. ಈ ಥರ ಇಟ್ಕೊಂಡ್ರೆ ಇದು ಫ್ರಂಟ್ ಸೈಡ್ ಆಗುತ್ತೆ. ಇದು ರೈಟ್ ಸೈಡ್ ಆಯಿತು, ಇದು ಬ್ಯಾಕ್ ಸೈಡ್ ಆಯಿತು. ಇವಾಗ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮಿಡಲಲ್ಲಿರೋದು ಅಲ್ಲ, ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಇದರಲ್ಲೂ ಅಷ್ಟೇ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಮಿಡಲಲ್ಲಿರೋದು ಅಲ್ಲ, ಸೈಡಲ್ಲಿರೋದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೋಬೇಕು. ಇದು ಎರಡರಲ್ಲೂ ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಾಗ ಒಂದರಲ್ಲಿ ಬ್ಲಾಕ್ ಫ್ರಂಟ್ ಸೈಡಲ್ಲಿ ಬರುತ್ತೆ, ಇನ್ನೊಂದರಲ್ಲಿ ಬ್ಲಾಕ್ ರೈಟ್ ಸೈಡಲ್ಲಿ ಬರುತ್ತೆ. ಈ ಥರ ಇದನ್ನು ಲೆಫ್ಟ್ ಸೈಡ್ ಇಟ್ಕೊಂಡು ಬ್ಲಾಕ್ ಫ್ರಂಟ್ ಸೈಡ್ ಬಂದರೆ ಸೂನ್ ಆಲ್ಗಾರಿದಮ್ ಅಪ್ಲೈ ಮಾಡಿ. ಇದರಲ್ಲಿ ಸಣ್ಣ ಚೇಂಜಸ್ ಇದೆ. ಸ್ಟಾರ್ಟಿಂಗ್ ಆರ್ ಮತ್ತು ಲಾಸ್ಟಲ್ಲಿ ಬರೋ ಆರ್ ಪ್ರೈಮ್ ಬದಲು ಸ್ಟಾರ್ಟಿಂಗ್ ಆರ್ ಬದಲು ಸ್ಮಾಲ್ ಆರ್, ಲಾಸ್ಟಲ್ಲಿ ಆರ್ ಪ್ರೈಮ್ ಬದಲು ಸ್ಮಾಲ್ ಆರ್ ಪ್ರೈಮ್, ಇಷ್ಟೇ. ಸ್ಮಾಲ್ ಆರ್ ಯು ಆರ್ ಪ್ರೈಮ್. ಯು ಇನ್ನು ಡೈರೆಕ್ಟಾಗಿ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಆರ್ ಯು ಟು ಪ್ರೈಮ್ ಸ್ಮಾಲ್ ಆರ್ ಪ್ರೈಮ್, ಇಷ್ಟೇ. ಸಾಲ್ವ್. ಇದನ್ನು ಸಾಲ್ವ್ ಮಾಡೋಣ. ಈ ಥರ ಶೇಪ್ ಇದೆ. ಇದನ್ನು ಲೆಫ್ಟ್ ಸೈಡಲ್ಲಿ ಇಟ್ಕೊಂಡಾಗ ಇದು ಬ್ಲಾಕ್ ರೈಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಆ್ಯಂಟಿ ಸೂನ್ ಆಲ್ಗಾರಿದಮ್. ಆದರೆ ಸ್ಟಾರ್ಟಿಂಗ್ ಮತ್ತು ಲಾಸ್ಟಲ್ಲಿ ಚೇಂಜಸ್ ಇರುತ್ತೆ. ಸ್ಮಾಲ್ ಆರ್, ಆರ್ ಪ್ರೈಮ್ ಬದಲು ಸ್ಮಾಲ್ ಆರ್ ಪ್ರೈಮ್, ಆರ್ ಬದಲು ಸ್ಮಾಲ್ ಆರ್, ಅಷ್ಟೇ. ಸ್ಮಾಲ್ ಆರ್ ಪ್ರೈಮ್ ಯು ಆರ್. ಒಂದ್ಸಲ ಯು ಪ್ರೈಮ್ ಮಾಡ್ತೀನಿ. ಇವಾಗ ಡೈರೆಕ್ಟಾಗಿ ಇದನ್ನು ಇಲ್ಲಿ ಇನ್ಸರ್ಟ್ ಮಾಡೋಣ. ಆರ್ ಪ್ರೈಮ್ ಯು ಟು ಸ್ಮಾಲ್ ಆರ್, ಇಷ್ಟೇ. ಸಾಲ್ವ್ ಆಗೋಯ್ತು. ಸಿಂಪಲ್ ಇದೆ. ಎರಡು ಆಲ್ಗಾರಿದಮ್ ಗೊತ್ತಿದ್ರೆ ಸೂನ್ ಮತ್ತು ಆ್ಯಂಟಿ ಸೂನ್ ಆಲ್ಗಾರಿದಮ್ ಈಸಿ. ಇದೆರಡು ಕೇಸ್ ಅವಾಗಿನ ಥರನೇ ಇದೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಟಾಪಲ್ಲಿ ಸೇಮ್ ಇದೆ, ಆದರೆ ಸೈಡಿಂದ ನೋಡಿದಾಗ ಒಂದು ಕಡೆ ಬ್ಲಾಕ್ ಇದೆ, ಆದರೆ ಇನ್ನೊಂದು ಕಡೆ ಬ್ಲಾಕ್ ಇಲ್ಲ. ಒಂದು ಬ್ಲಾಕ್ ಮಾತ್ರ ಇದೆ. ಇದರಲ್ಲೂ ಅಷ್ಟೇ ಎರಡೆರಡು ಬ್ಲಾಕ್ಸ್ ಇಲ್ಲ, ಒಂದು ಬ್ಲಾಕ್ಸ್ ಮಾತ್ರ ಇದೆ. ಆವಾಗ ಎರಡೆರಡು ಬ್ಲಾಕ್ಸ್ ಸಿಗ್ತಾ ಇತ್ತು. ಈ ಥರ ಒಂದೊಂದು ಬ್ಲಾಕ್ಸ್ ಸಿಕ್ಕಿದ್ರೆ ಏನು ಮಾಡಬೇಕು ಅಂದರೆ, ಇದರ ಹೋಲ್ಡಿಂಗ್ ಪೊಸಿಷನ್ ಈ ಥರ ಈ ಶೇಪ್ ಇದೆಯಲ್ಲ ಇದೆರಡರಲ್ಲೂ, ಇದನ್ನು ಫ್ರಂಟ್ ಸೈಡಲ್ಲಿ ಇಟ್ಕೋಬೇಕು. ನೋಡಿ, ಫ್ರಂಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಫ್ರಂಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ, ಫ್ರಂಟ್ ಲೇಯರಲ್ಲಿ. ಈ ಥರ ಇಟ್ಕೊಂಡ್ರೆ ರೈಟ್ ಲೇಯರಲ್ಲಿ ಆಗುತ್ತೆ. ಇದು ಅಲ್ಲ, ಈ ಎರಡೆರಡು ಪೀಸ್ ಇದೆಯಲ್ಲ ಇದನ್ನು ಫ್ರಂಟ್ ಸೈಡಲ್ಲಿ ಇಟ್ಕೋಬೇಕು. ಇದರಲ್ಲೂ ಅಷ್ಟೇ ಫ್ರಂಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಫ್ರಂಟ್ ಸೈಡಲ್ಲಿ ಇಟ್ಕೊಂಡಾಗ ಇದನ್ನು ಈ ಓರಿಯೆಂಟ್ ಆಗದಿರೋ ಕಾರ್ನರ್ ರೈಟ್ ಸೈಡಲ್ಲಿ ಇದೆಯಾ ಅಥವಾ ಲೆಫ್ಟ್ ಸೈಡಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಇದರಲ್ಲಿ ಓರಿಯೆಂಟ್ ಆಗದಿರೋ ಕಾರ್ನರ್ ರೈಟ್ ಸೈಡಲ್ಲಿದೆ, ಇದರಲ್ಲಿ ಲೆಫ್ಟ್ ಸೈಡಲ್ಲಿದೆ. ಇವಾಗ ರೈಟ್ ಸೈಡಲ್ಲಿದ್ದರೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಒಂದು ಸಲ ಎಮ್ ಮಾಡಬೇಕು. ಎಮ್ ಅಂದರೆ ಮಿಡಲ್ ಲೇಯರ್ ಡೌನ್. ಎಮ್ ನೋಡಿ, ಎಮ್ ಮಾಡಬೇಕು. ಎಮ್ ಅಂದರೆ ಮಿಡಲ್ ಲೇಯರ್ ಡೌನ್. ಇವಾಗ ಸೂನ್ ಆಲ್ಗಾರಿದಮ್ ಅಪ್ಲೈ ಮಾಡಬೇಕು. ಆರ್ ಯು ಆರ್ ಪ್ರೈಮ್ ಯು, ಆರ್ ಯು ಟು ಪ್ರೈಮ್ ಆರ್ ಪ್ರೈಮ್. ಇವಾಗ ನೋಡಿದ್ರೇ ಗೊತ್ತಾಗುತ್ತೆ ಇದು ಇಲ್ಲಿ ಬರಬೇಕು. ಯು, ಆವಾಗ ಎಮ್ ಮಾಡಿರೋದು, ಇವಾಗ ಎಮ್ ಪ್ರೈಮ್. ಮಿಡಲ್ ಲೇಯರ್ನ ಅಪ್ ಮಾಡಿ, ಇಷ್ಟೇ. ಸಾಲ್ವ್. ಈ ಕೇಸನ್ನು ಸಾಲ್ವ್ ಮಾಡೋಣ. ಈ ಥರ ಶೇಪ್ ಇದೆ. ಇದನ್ನು ಫ್ರಂಟ್ ಸೈಡಲ್ಲಿ ಇಟ್ಕೊಂಡಾಗ ಈ ಓರಿಯೆಂಟ್ ಆಗದಿರೋ ಕಾರ್ನರ್ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಯು ಟು ಮಾಡಿ ಈ ಕಾರ್ನರ್ ಹಿಂದ್ಗಡೆ ಹೋಯಿತು, ಈ ಬ್ಲಾಕ್ ಫ್ರಂಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಇವಾಗ ಎಮ್ ಪ್ರೈಮ್ ಮಾಡಿ, ಅಂದರೆ ಮಿಡಲ್ ಲೇಯರ್ ಮಾತ್ರ ಅಪ್.
ಎಮ್ ಪ್ರೈಮ್. ಆ್ಯಂಟಿಸೂನ್ ಆಲ್ಗರಿದಮ್ ಅಪ್ಲೈ ಮಾಡಿ. ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಯು ಟು ಆರ್. ಈ ವೈಟನ್ನು ವೈಟ್ ಜೊತೆ ಮ್ಯಾಚ್ ಮಾಡಿಬಿಡಿ. ಯು ಪ್ರೈಮ್ ಎಮ್ ಪ್ರೈಮ್ ಮಾಡಿರೋದನ್ನು ಎಮ್ ಮಾಡಿ, ಮಿಡಲ್ ಲೇಯರ್ ಡೌನ್. ಇಷ್ಟೇ, ಸಾಲ್ವ್ ಆಗೋಯ್ತು. ಇವತ್ತಿನ ಲಾಸ್ಟ್ 2 ಕೇಸ್ ಇದು. ಟಾಪಿಂದ ನೋಡುವಾಗ 2 ಸೇಮ್ ಇದೆ, ಸೈಡಿಂದ ನೋಡಿದಾಗ ಒಂದು ಕಡೆ ಬ್ಲಾಕ್ ಇದೆ, ಇಲ್ಲೆಲ್ಲೂ ಬ್ಲಾಕ್ ಇಲ್ಲ, ಇಲ್ಲೊಂದು ಬ್ಲಾಕ್ ಇದೆ. ಇದರಲ್ಲೂ ಅಷ್ಟೇ ಈ ಶೇಪ್ ಇದೆ, ಸೈಡಿಂದ ನೋಡಿದಾಗ ಇಲ್ಲೊಂದು ಬ್ಲಾಕ್ ಇದೆ. ಸೊ ಇದರ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಅಂದರೆ, ಈ ಬ್ಲಾಕನ್ನು ಬ್ಯಾಕ್ ಸೈಡ್ ಇಟ್ಕೋಬೇಕು ಈ ಥರ. ಇವಾಗ ಬ್ಲಾಕನ್ನು ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ 2ರಲ್ಲೂ. ಬ್ಲಾಕನ್ನು ಬ್ಯಾಕ್ ಸೈಡ್ ಇಟ್ಕೊಂಡಾಗ ಈ ಓರಿಯೆಂಟ್ ಆಗಿರೋ ಕಾರ್ನರ್ ಲೆಫ್ಟಲ್ಲಿ ಬರುತ್ತಾ ಅಥವಾ ಓರಿಯೆಂಟ್ ಆಗಿರೋ ಕಾರ್ನರ್ ರೈಟಲ್ಲಿ ಬರುತ್ತಾ ಅಂತ ನೋಡ್ಕೋಬೇಕು. ಓರಿಯೆಂಟ್ ಆಗಿರೋ ಕಾರ್ನರ್ ಲೆಫ್ಟಲ್ಲಿ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು ಒಂಥರ ಟೂಲಕ್ಕೆ OLL ಥರ ಇದೆ, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಒಂದು ಸಲ ಎಫ್ ಸೆಕ್ಸಿ ಮೂವ್ ಅಪ್ಲೈ ಮಾಡಿ. ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್, ಇವಾಗ ಎಫ್ ಪ್ರೈಮ್. ನೋಡಿದ್ರೇ ಗೊತ್ತಾಗುತ್ತೆ ಆ್ಯಂಟಿಸೂನ್ ಆಲ್ಗರಿದಮ್. ಆರ್ ಪ್ರೈಮ್ ಯು ಪ್ರೈಮ್ ಆರ್ ಯು ಪ್ರೈಮ್ ಆರ್ ಪ್ರೈಮ್ ಯು ಟು ಆರ್. ಇಷ್ಟೇ, ಸಾಲ್ವ್ ಆಗೋಯ್ತು. ಈ ಕೇಸನ್ನು ಸಾಲ್ವ್ ಮಾಡೋಣ. ಈ ಥರ ಶೇಪ್ ಇದೆ. ಈ ಬ್ಲಾಕನ್ನು ಬ್ಯಾಕ್ ಸೈಡಲ್ಲಿ ಇಟ್ಕೊಂಡಾಗ ಓರಿಯೆಂಟ್ ಆಗಿರೋ ಕಾರ್ನರ್ ರೈಟ್ ಸೈಡಲ್ಲಿ ಬಂದುಬಿಟ್ಟಿದೆ. ಒಂದು ಸಲ ಆರ್ ಪ್ರೈಮ್ ಮಾಡಿ. ಇವಾಗ ಎಫ್ ಸೆಕ್ಸಿ ಮೂವ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್. ನೋಡಿದ್ರೇ ಗೊತ್ತಾಗ್ತಾ ಇದೆ, ಇದು ಈ ಕಡೆ ಬರಬೇಕು, ಯು ಆರ್. ಇಷ್ಟೇ, ಸಾಲ್ವ್ ಆಗೋಯ್ತು. ಗೈಸ್, ಇವತ್ತಿನ ಲಾಸ್ಟ್ 2 ಕೇಸ್ ಕಷ್ಟ ಅನಿಸಿರ್ಬೋದು, ಕನ್ಫ್ಯೂಸ್ ಆಗಬೇಡಿ. ತುಂಬ ಟೈಮ್ ತೊಗೊಂಡು ಸಾಲ್ವ್ ಮಾಡಿ. ಹಿಂದಿನ ವೀಡಿಯೋ ಎಲ್ಲ ಫುಲ್ ಪರ್ಫೆಕ್ಟ್ ಆದಮೇಲೆ ಇದನ್ನು ಟ್ರೈ ಮಾಡಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.